ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ಅಚ್ಚುಕಟ್ಟ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದಡಿ ಚಿಟ್ಟೆ ಆಕಾರದ ಆಡಳಿತ ಭವನ ಉಪಯೋಗಿಸಿಕೊಂಡು 2001ರಲ್ಲಿ ಆಗಿನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಡಿಯಲ್ಲಿ ಸ್ಥಾಪನೆಯಾಗಿದ್ದು 2 ದಶಕಗಳ ಸಾರ್ಥಕತೆ ಕಾಲ ಪೂರೈಸುತ್ತಿದೆ. ಇಲ್ಲಿವರೆಗೂ 864 ಪದವೀಧರರನ್ನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಡಿಯಲ್ಲಿ ಸಮಾಜಕ್ಕೆ ನೀಡಿದೆ. ನೈಸರ್ಗಿಕ ಸಂಪನ್ಮೂಲ ನಿರ್ವಹಣೆ, ಬೆಳೆ ಸಂರಕ್ಷಣೆ, ವಾಣಿಜ್ಯ, ತೋಟಗಾರಿಕೆ ವಿವಿಧ ತಂತ್ರಜ್ಞಾನಗಳನ್ನು ಬಿಡುಗಡೆ ಮಾಡಲಾಗಿದೆ. ಭೀಮರಾಯನಗುಡಿಯ ಕೃಷಿ ಮಹಾವಿದ್ಯಾಲಯವು 14 ವಿಭಾಗಗಳನ್ನು ಹೊಂದಿದೆ. ಕೃಷಿ ಅರ್ಥಶಾಸ್ತ್ರ, ಕೃಷಿ ತಾಂತ್ರಿಕತೆ, ಕೃಷಿ ಕೀಟಶಾಸ್ತ್ರ, ಕೃಷಿ ಸೂಕ್ಷ್ಮ ಜೀವಶಾಸ್ತ್ರ, ಕೃಷಿ ಅರಣ್ಯ ತೋಟಗಾರಿಕೆ, ಸಸ್ಯ ರೋಗಶಾಸ್ತ್ರ, ಬೀಜ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ಹೀಗೆ 14 ವಿಷಯಗಳನ್ನು ಒಳಗೊಂಡಿದೆ. ಮಹಾವಿದ್ಯಾಲಯದ ನೇತೃತ್ವವನ್ನು ಡೀನ್ ಕೃಷಿ ವಹಿಸಿಕೊಂಡಿದ್ದಾರೆ. ಅವರು ಪ್ರಾಧ್ಯಾಪಕರು ಮತ್ತು ವಿವಿಧ ವಿಭಾಗಗಳ ಇತರ ಸಿಬ್ಬಂದಿಗಳು ಶೈಕ್ಷಣಿಕ, ಆಡಳಿತ, ಸಂಶೋಧನೆ ಮತ್ತು ವಿಸ್ತರಣೆ ವಿಷಯಗಳಲ್ಲಿ ಸಹಾಯ ಮಾಡುತ್ತಾರೆ. ಕೃಷಿ ವಿಜ್ಞಾನ, ಬೆಳೆ ಉತ್ಪಾದನೆ ಕೋರ್ಸ್ಗೆ ಒಳಪಡುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನೀವು ಪ್ರತಿ ಸ್ಕೀಮ್ಗೆ 10 ಗುಂಟಾ ಭೂಮಿಯನ್ನು ಮಂಜೂರು ಮಾಡುವ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯೋಜನೆಯನ್ನು ಕಲಿಯುವಾಗ ಸಂಪಾದಿಸಿದ ಮತ್ತು ವಿದ್ಯಾರ್ಥಿಗಳ ಕೃಷಿ ಮಾಡುವ ಮತ್ತು ಉತ್ಪಾದಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತದೆ. ಮಾರುಕಟ್ಟೆ ಮತ್ತು ಲಾಭವನ್ನು ವಿದ್ಯಾರ್ಥಿಗಳಲ್ಲಿ ಹಂಚಲಾಗುತ್ತದೆ. ಮಹಾವಿದ್ಯಾಲಯದ ಪ್ರಮುಖ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲಾಗುತ್ತದೆ. ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯು 15,000ಕ್ಕೂ ಹೆಚ್ಚು ಪುಸ್ತಕ ಹೊಂದಿರುವ ಗ್ರಂಥಾಲಯವನ್ನು ಹೊಂದಿದೆ. ಮಹಾವಿದ್ಯಾಲಯದ ಎಲ್ಲ ಸಿಬ್ಬಂದಿಗಳಿಗೆ ಅಂತರ್ಜಾಲ ಸೌಲಭ್ಯ ಒದಗಿಸಲಾಗುತ್ತದೆ. ಅದೇ ರೀತಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾರ್ಥಿನಿಯರ ವಸತಿಗೃಹದಲ್ಲಿ ಮತ್ತು ಗ್ರಂಥಾಲಯದಲ್ಲಿ ವೈಫೈ ಸೌಲಭ್ಯವನ್ನು ಒದಗಿಸಲಾಗಿದೆ. ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿಗಾಗಿ 2 ಪ್ರತ್ಯೇಕ ವಸತಿಗೃಹಗಳಿವೆ. ವ್ಯಾಯಾಮ ಶಾಲೆ, ಮನರಂಜನೆ ಕೊಠಡಿ, ಊಟದ ಕೊಠಡಿ, ಅಭ್ಯಾಸದ ಕೋಣೆ, ಸೌರ ನೀರಿನ ತಪಾಸಣೆ ವ್ಯವಸ್ಥೆ, ವಿದ್ಯುತ್ ಉತ್ಪಾದನೆ ಮತ್ತು ವೈಫೈ ಸೌಲಭ್ಯವಿದೆ. ಹಾಗೂ ಶುದ್ಧ ನೀರಿಗಾಗಿ ಪ್ರತಿ ವಸತಿ ನಿಲಯದಲ್ಲಿ RO ವ್ಯವಸ್ಥೆಯನ್ನು ಮಾಡಲಾಗಿದೆ. ಈ ಮಹಾವಿದ್ಯಾಲಯವು ಕ್ರೀಡೆ ಮತ್ತು ಆಟಗಳಿಗೆ ಅಷ್ಟೇ ಮಹತ್ವವನ್ನು ಕೊಡುತ್ತದೆ. ಕ್ರೀಡೆ ಕ್ಷೇತ್ರದಲ್ಲಿ ಹಲವಾರು ಸಾಧನೆ ಮಾಡಿದೆ ಮತ್ತು ಅದೇ ಥರ 400 ಮೀಟರ್ ಓಟದ ಮೈದಾನ ಮತ್ತು ಕ್ರಿಕೆಟ್ ಪಿಚ್, ಅತ್ಯುತ್ತಮ ಕಾಂಕ್ರೀಟ್ ಬಾಸ್ಕೆಟ್ಬಾಲ್ ಕೋರ್ಟ್, ವಾಲಿಬಾಲ್, ಖೋ-ಖೋ, ಕಬಡ್ಡಿ, ಸಿಂಗಲ್ ಬೀಮ್, ಡಬಲ್ ಬೀಮ್, ಜಿಮ್ನಾಸ್ಟಿಕ್ ಮತ್ತು ಟೇಬಲ್ ಟೆನ್ನಿಸ್ ಹಾಲ್ಗಳನ್ನು ಒದಗಿಸಲಾಗಿದೆ. ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯು 2009ರವರೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಧೀನದಲ್ಲಿತ್ತು. ತದನಂತರ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಸ್ಥಾಪನೆಯಾದ ಬಳಿಕ ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯು 2009ರ ನಂತರ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅಧೀನದಲ್ಲಿ ಬಂದಿತು.